ಇದು ನನ್ನ 1 ಕೋಟಿಯ ಫಾರ್ಮು. ಶ್ರೀಗಂಧದಲ್ಲಿ ನಿಜಕ್ಕೂ ಕೂಡ 1 ಕೋಟಿ ಮಾಡ್ಬೋದಾ ಅಂತ ಹೇಳ್ಬಿಟ್ಟು ಡೌಟ್ ಇದೆ. ಮತ್ತು ಇನ್ಸ್ಟಾಗ್ರಾಮಲ್ಲಿ ಅಥವಾ ಫೇಸ್ಬುಕ್ಕಲ್ಲಿ ಮಾಡಿದಾಗ 1.5 ನಿಮಿಷಕ್ಕೆ ಸರಿಯಾಗಿ ಇನ್ಫಾರ್ಮೇಷನ್ ಕೊಡೋಕ್ಕಾಗಲ್ಲ. ಸೊ ಇದರಲ್ಲಿ ಕಂಪ್ಲೀಟ್ 100 ಶ್ರೀಗಂಧದ ಮರ ಇದೆ, 6 ತೆಂಗಿನ ಮರ ಇದೆ, 200 ಡ್ರ್ಯಾಗನ್ ಫ್ರೂಟ್ ಇದೆ, ಮತ್ತು ಒಂದು 20-30 ಹಣ್ಣಿನ ಥರಗಳಿದೆ. ಕಂಪ್ಲೀಟ್ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ನೀವೇನಾದರೂ ನಿಮ್ಮ ಫಾರ್ಮ್ ಮಾಡಬೇಕು ಅಥವಾ ಅಗ್ರಿಕಲ್ಚರಲ್ಲಿ ಏನಾದರೂ ಮಾಡಬೇಕು ಅಂದರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ನಿಜಕ್ಕೂ ಕೂಡ ತುಂಬ ಯೂಸ್ಫುಲ್ ಆಗುತ್ತೆ. ಮತ್ತು ಯಾರು ಶ್ರೀಗಂಧದಲ್ಲಿ ದುಡ್ಡು ಮಾಡೋಕ್ಕಾಗಲ್ವೋ ಅಥವಾ ಶ್ರೀಗಂಧದ ಮಾರ್ಕೆಟ್ ಬಿದ್ದೋಗುತ್ತೋ ಅದ್ರದ್ದು ಕೂಡ ಕಂಪ್ಲೀಟ್ ಎಕ್ಸ್ಪ್ಲನೇಷನ್ ಕೊಡ್ತೀನಿ. ಸೊ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಸೊ ಫಸ್ಟು ಇದು ಮಾಡೋಣ. ಎಲ್ಲರಿಗೂ ವೆಲ್ಕಮ್ ನಮ್ಮ ತೋಟಕ್ಕೆ. ಸೊ ಇದಿರುವಂಥದ್ದು ಟೋಟಲ್ ಒಂದು ಈ ಕಡೆ 4 ಲೈನ್ ಇದೆ, ಈ ಕಡೆ 3 ಲೈನ್ ಇದೆ, ಆಮೇಲೆ ಸ್ವಲ್ಪ ಜಾಗ ಇದೆ. ಸೊ ಸೆಂಟ್ರಲ್ ನಾವು 14 ಅಡಿ ರೋಡ್ ಬಿಟ್ಕೊಂಡಿದ್ದೀವಿ. ಏನಕ್ಕಂದರೆ ಅಲ್ಲಿ ಲಾಸ್ಟಲ್ಲಿ ನಮ್ಮದು ಒಂದು ಚಿಕ್ಕದಾಗಿ ಈಗ ಕೃಷಿ ಹೊಂಡ ಇತ್ತು ಫಸ್ಟು. ಸೊ ಟ್ರ್ಯಾಕ್ಟರ್ ಏನಾದರೂ ಹೋಗೋದಕ್ಕೆ ಬರೋದಕ್ಕೆ ಈಸಿ ಆಗಲಿ ಅಂತ ಸಾಲಿಂದ ಸಾಲಿಗೆ 12 ಅಡಿ, ಗಿಡದಿಂದ ಗಿಡಕ್ಕೆ 10 ಅಡಿ ಹಾಕ್ಕೊಂಡಿದ್ದೀವಿ. ಬಟ್ ನೀವು ಗಿಡದಿಂದ ಗಿಡಕ್ಕೆ ಮತ್ತು ಸಾಲಿಂದ ಸಾಲಿಗೆ 12 ಅಡಿ ಮಿನಿಮಮ್ ನೋಡ್ಕೊಳ್ಳಿ. ಇಲ್ಲಾಂದರೆ 15 ಅಡಿ ಸೇಫ್. ನಾವು ಯಾಕೆ ಇಲ್ಲಿ ಕಡಿಮೆ ಹಾಕಿದ್ದೀವಿ ಅಂದರೆ ನಮಗೆ ಇಲ್ಲಿ ಸ್ಪೇಸ್ ಇರಲಿಲ್ಲ, ಅರ್ಧ ಎಕರೆ ಇರೋದಲ್ವಾ. ಸೊ ಅದರಲ್ಲಿ ಜಾಸ್ತಿ ಸ್ವಲ್ಪ ಗಿಡಗಳು ಮತ್ತು ಹಣ್ಣಿನ ಗಿಡಗಳು ಇರಲಿ ಅಂತೇಳ್ಬಿಟ್ಟು ನಾವು ಇದು ಮಾಡಿದ್ದೀವಿ. ಸೊ ಇವಾಗ ಎಕ್ಸಾಂಪಲ್ ಹಿಂಗೆ ಇದೆಯಲ್ವ ಸಾಲು, ಈ ಸಾಲಲ್ಲಿ ಒಂದೊಂದು ಹಣ್ಣಿನ ಗಿಡಗಳು ಹಾಕಿದ್ವಿ. ನೀವು ಬೇಕಿದ್ರೆ ಇಲ್ಲಿ ಇದನ್ನು ಒಂದು ಬೆಡ್ ಥರ ಕ್ರಿಯೇಟ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದು, ಅಂದರೆ ಇಲ್ಲೊಂದೊಂದು ತರಕಾರಿ ಬೆಳ್ಕೊಳ್ಳೋಣ ಅಂತ. ಸೊ ಇದು ಮೈನ್ ಮಾಡಿದ ಇಂಟೆನ್ಷನ್ನು ಫ್ಯೂಚರಲ್ಲಿ ನಮ್ಮ ತಂದೆ ತಾಯಿ ಬಂದು ಇಲ್ಲೇ ಇದ್ದಾಗ ಇಲ್ಲೊಂದು ಮನೆ ಕಟ್ಟಿದ್ರೆ ಒಂದು ಗಾರ್ಡನ್ ಥರ ಇರಬೇಕು ಅಂತ. ಇದು ನಮಗೆ ಶ್ರೀಗಂಧ ಹಾಕ್ಬೇಕಂತ ಏನು ಇಂಟೆನ್ಷನ್ ಇರಲಿಲ್ಲ. ನಾವು ಒಂದು ಹಣ್ಣಿನ ಗಿಡಗಳನ್ನ ಹಾಕಬೇಕು, ಒಂದು ಪ್ರಾಣಿ ಪಕ್ಷಿಗಳಿಗೆ ಅಂತ ಬಿಟ್ಟು ಅಂದ್ಕೊಂಡಿದ್ದು. ಬಟ್ ಸೇಮ್ ಕಾನ್ಸೆಪ್ಟನ್ನು ಇಲ್ಲಿ ನಮ್ಮ ಪಕ್ಕದೂರಲ್ಲಿ ಒಬ್ಬರು ಮಾಡಿದರು, GB ರೆಡ್ಡಿ ಅಂತ. ಸೊ ಅವರು ಸೇಮ್ ಪ್ರಾಣಿ ಪಕ್ಷಿಗಳಿಗೆ ಅಂತ ಹೇಳ್ಬಿಟ್ಟು ಬಿಟ್ಟಿದ್ರು. ಸೊ ಅವಾಗೆಲ್ಲ ಇಲ್ಲಿ ಬಂದವಾಗ ಏನು ಹೇಳ್ತಿದ್ರು ಅಂದರೆ ಇವ್ರು ಸೆಕೆಂಡ್ ಅಂತ ಹೇಳ್ತಿದ್ರು, ಅಂದರೆ ಅವ್ರು ಮಾಡಿದ್ದಾರೆ ಇವ್ರು ಮಾಡ್ತಿದ್ದಾರೆ ಅಂತ. ಸೊ ಅದು ನಾವು ಯಾವತ್ತೂ ಸೆಕೆಂಡ್ ಅಲ್ಲಿರೋಕ್ಕೆ ಇಷ್ಟಪಡಲ್ಲ, ನಂಬರ್ 1 ಅಲ್ಲಿ ಇರಬೇಕು ಅಂತೇಳ್ಬಿಟ್ಟು ಶ್ರೀಗಂಧನ ಈ ಕಡೆ ಸುತ್ತಮುತ್ತಲು ಯಾರೂ ಬೆಳೆದಿರಲಿಲ್ಲ, ಹಾಕಿದ್ದೀವಿ. ಆ್ಯಂಡ್ ಇದು ಯಾವುದಕ್ಕೂ ಕೂಡ ನಮಗೆ ಫಿಕ್ಸ್ಡ್ ಸೋರ್ಸ್ ಆಫ್ ನೀರಿಲ್ಲ. ಕೆಲವೊಂದು ಟೈಮ್ ಅಲ್ಲೊಂದು ತೊಟ್ಟಿ ಇದೆ, ಆ ತೊಟ್ಟಿಯಿಂದ ತೊಗೊಬಂದು ನಾವು ಇಲ್ಲಿ ಹಾಕ್ತಿರೋಂಥದ್ದು. ಸೊ ಒಂದೊಂದೇ ಗಿಡನ ಎಕ್ಸ್ಪ್ಲೈನ್ ಮಾಡ್ಕೊಂಡು ಹೋಗ್ತೀನಿ ನೋಡಿ. ಸೊ ಇದು ಬಂದುಬಿಟ್ಟು DJ ಕೊಕೊನೆಟ್ಟು ನೋಡಿ. ಯಾರಾದರೂ ತೆಂಗು ಹಾಕಿಲ್ಲ ಅಂದರೆ ನಿಜವಾಗ್ಲೂ ಕೂಡ ಹಾಕಿ. ಒಂದು ತೆಂಗಿನಕಾಯಿ ಮೊನ್ನೆ ದಸರಾ ಪೂಜೆಗೆ ತೊಗೊಬಂದರೆ ನಾವು 70 ರೂಪಾಯಿ. ಸೊ ಮುಂದಿನ ದಿನಗಳಲ್ಲಿ 100 ರೂಪಾಯಿ ಆಗುವಂಥ ಚಾನ್ಸಸ್ ಎಲ್ಲ ಕಾಣಿಸ್ತಿದೆ. ಸೊ ಇದು DJ ಕೊಕೊನೆಟ್. ಇದು ಯಾಕೆ ಇಷ್ಟು ಚೆನ್ನಾಗಿ ಬೆಳೆದಿದೆ ಅಂದರೆ ಅಲ್ಲಿ ತೊಟ್ಟಿಯಿಂದ ನೀರು ಬರುವಂಥದ್ದು ನೋಡಿ, ಇಲ್ಲಿ ಡೈರೆಕ್ಟ್ ಇಲ್ಲಿಗೆ ಬರುತ್ತೆ ನೀರು. ಸೊ ಯಾವ ಗಿಡಕ್ಕೆ ನೀವು ಚೆನ್ನಾಗಿ ನೀರು ಮತ್ತು ಗೊಬ್ಬರ ಕೊಡ್ತೀರೋ ಆ ತೆಂಗು ಅನ್ನೋದು ಚೆನ್ನಾಗಿ ಬೆಳೆಯುತ್ತೆ. ನೀವು ಹೈಬ್ರಿಡ್ ಹಾಕಲಿ ನಾಟಿ ಹಾಕಲಿ. ಸೊ ಇದೇನಿದೆಯಲ್ಲ, ಸೊ ತೆಂಗಲ್ಲಿ ಇನ್ನೊಂದೇನೆಂದರೆ ಸ್ಟಾರ್ಟಿಂಗ್ 3 ಇಯರ್ಸ್ ತುಂಬ ಮಗು ಥರ ನೋಡ್ಕೋಬೇಕು. ಅದು ಎಷ್ಟು ಸುತ್ತಳತೆ ಬರುತ್ತೋ ಅಷ್ಟು ಚೆನ್ನಾಗಿ ಗಿಡ ಅನ್ನೋದು ಗ್ರೋತ್ ಆಗುತ್ತೆ, ಮರ ಅನ್ನೋದು ಅಷ್ಟು ನ್ಯೂಟ್ರಿಷನನ್ನು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಸೊ ಫ್ಯೂಚರಲ್ಲಿ ಅಷ್ಟು ಚೆನ್ನಾಗಿ ಕಾಯಿ ಕೊಡುತ್ತೆ. ಇದು ಶ್ರೀಗಂಧ. ಅದಾದ ನಂತರ ಇಲ್ಲಿ ನೀವು ಬಂದರೆ ಇಲ್ಲಿ ಚೆರಿ ಇದೆ, ನೀವು ಅಲ್ಲಿ ತೋರ್ಸೋಕ್ಕಾಗಲ್ಲ, ಇಲ್ಲಿ ಬನ್ನಿ. ಇಲ್ಲಿ ನೋಡಿ ಈ 3 ಸಾಲು ಅಂದರೆ 2 ಶ್ರೀಗಂಧದ ನಡುವೆ ಒಂದು ಹಣ್ಣಿನ ಗಿಡಗಳನ್ನು ಹಾಕಿದ್ದೀವಿ. ಇದು ಚೆರ್ರಿ. ಈ ಚೆರ್ರಿನ ನಾರ್ಮಲಾಗಿ ನೀವು ಕೇಕ್ ಮೇಲೆ ತಿಂತೀರಲ್ವಾ, ಸೊ ಅದೇ ಚೆರ್ರಿ. ಇದನ್ನು ನೀವು ಡೈರೆಕ್ಟಾಗಿ ತಿನ್ನೋಕ್ಕಾಗಲ್ಲ, ಇದನ್ನು ಯಾವುದೇ ಪ್ರಾಣಿ ಪಕ್ಷಿ ತಿನ್ನಲ್ಲ. ನಾವು ಇರಲಿ ಅಂತ ಹಾಕಿದ್ವಿ ಅಷ್ಟೇ. ಸೊ ಇದನ್ನ ಏನು ಮಾಡಬೇಕಂದ್ರೆ ಕಟ್ ಮಾಡಿ ಇದರಲ್ಲಿರುವಂಥ ಬೀಜನ ತೆಗೆದು ಸುಣ್ಣದ ನೀರಲ್ಲಿ ಹಾಕಬೇಕು. ಅಂದರೆ ಈ ಹಾಲೆಲ್ಲ ಹೋಗ್ಬಿಟ್ಟು ಅದನ್ನು ಸಕ್ಕರೆ ಪಾಕದಲ್ಲಿ ಹಾಕಿದ್ರೆ ನಿಮಗೆ ಇದನ್ನು ಚೆರ್ರಿ ಆಗುತ್ತೆ. ನಿಮ್ಗೆ ಇದು ಅರ್ಧ kg ಸಮ್ 500 ರೂಪಾಯಿ 300 ರೂಪಾಯಿನೂ ಇರಬೇಕು. ಇದು ನಮ್ಮ ಶ್ರೀಗಂಧದ ಮರ ನೋಡಿ ಎಷ್ಟು ಚೆನ್ನಾಗಿ ಗ್ರಿತ್ ಬಂದಿದೆ. ಸೊ ಈ ಲೈನು ಅಲ್ಲಿ ನಾವು ಯಾಲಕ್ಕಿಯನ್ನು ಹಾಕಿದ್ದೀವಿ, ಸುಮ್ಮನೆ ಟ್ರಯಲ್ ಮಾಡೋಣ ಅಂತೇಳ್ಬಿಟ್ಟು ನಮ್ಮ ಕೋಲಾರಲ್ಲಿ ಬರುತ್ತಾ ಇಲ್ವಾ ಅಂತೇಳ್ಬಿಟ್ಟು ಅಲ್ಲಿ ಹಾಕಿದ್ದೀವಿ. ನೋಡಿ ಆ ಮರ ಎಷ್ಟು ಚೆನ್ನಾಗಿತ್ತು. ಈ ಮರ ಚೆನ್ನಾಗಿ ಇದಾಗಿಲ್ಲ ಅಂದರೆ ಇದಕ್ಕೆ 2 ರೀಸನ್ನು. ಒಂದು, ಬಿಸಿಲು ಸರಿಯಾಗಿ ಬೀಳ್ತಿಲ್ಲ. 2ನೇದು, ನೀರು ಸರಿಯಾಗಿ ಬೀಳ್ತಿಲ್ಲ, ನೀರು ಚೆನ್ನಾಗಿ ಬೀಳ್ತಿಲ್ಲ. ಸೊ ಅದಕ್ಕೆ ಇದರ ಸುತ್ತಳತೆನೂ ಬಂದಿಲ್ಲ ಮತ್ತು ಗ್ರೋತು ಹಾಕ್ಕೊಂಡಿಲ್ಲ. ಅಟ್ ದ ಸೇಮ್ ಟೈಮ್ ಇನ್ನೊಂದು ಮರ ನಮ್ಮ ಇದರಲ್ಲೇ ತುಂಬ ಚೆನ್ನಾಗಿರೋದಂದರೆ ಇದು. ನಿಮ್ಗೆ ಆಲ್ಮೋಸ್ಟ್ 5 ವರ್ಷಕ್ಕೆ ನೋಡಿ ಕಂಪ್ಲೀಟ್ ಒಂದು 2 ಕೈ ಸುತ್ತಳತೆ ಬರುತ್ತೆ. ನೀವು ಹತ್ರ ಬಂದರೆ ಇಲ್ಲಿ ಕಾಣಿಸುತ್ತೆ ಎಷ್ಟು ಚೆನ್ನಾಗಿ ಗ್ರೋತ್ ಬಂದಿದೆ ಅಂತ. ಈ ಮರ ಏನಾಯಿತು ಅಂದರೆ ಈ ಮರದ ಪ್ರಾಬ್ಲಮ್ಮು ಇಲ್ಲಿ ನಮಗೆ ಈ ಮರ ಹೋಯ್ತು ಆಲ್ಮೋಸ್ಟ್, ಇದು ಬೆಳೆಯಲ್ಲ ಅಷ್ಟೇನ. ನೋಡಿ ಆ ಕಡೆ ಶ್ರೀಗಂಧ ಮರ ತುಂಬ ಹೈಟ್ ಬೆಳೆದ್ಬಿಟ್ಟಿದೆ, ಈ ಕಡೆನೂ ಶ್ರೀಗಂಧ ಮರ ತುಂಬ ಹೈಟ್ ಬೆಳೆದ್ಬಿಟ್ಟಿದೆ. ಸೊ ಅದಕ್ಕೋಸ್ಕರ ಈ ಮರ ಬೆಳೆಯೋಕ್ಕಾಗಿಲ್ಲ. ಯಾವುದೇ ಮರಗಳಿಗಾಗಲಿ ಯಾವುದೇ ಇದಕ್ಕಾಗಲಿ ಮೇಯ್ನ್ ಥಿಂಗ್ ಬಂದುಬಿಟ್ಟು ಬಿಸಿಲು ಚೆನ್ನಾಗಿ ಬೀಳಬೇಕು. ಈ ಥರ ಮರಗಳಿಗೆ ಕೆಲವೊಂದಕ್ಕೆ ಸೆಮಿ ಶೇಡೆಡ್ ಅಂತ ಕರಿತೀವಿ. ಇವಾಗ ಬಟರ್ ಫ್ರೂಟ್ ಆ್ಯಶ್ ಆಗಿರ್ಬೋದು, ಅಥವಾ ಕೋಕೋ ಪ್ಲ್ಯಾಂಟ್ ಆಗಿರ್ಬೋದು, ಅಥವಾ ಈ ಪೆಪ್ಪರ್, ಇವೆಲ್ಲ ಸ್ವಲ್ಪ ಸೆಮಿ ಶೇಡೆಡ್ ಅಂದರೆ ಸ್ವಲ್ಪ ನೆರಳಿರ್ಬೇಕು ಅದಕ್ಕೆ. ಇವು ಎಲ್ಲದಕ್ಕೂ ಕೂಡ ಬಿಸಿಲು ಚೆನ್ನಾಗಿ ಬಿಟ್ಟರೆ ಎಷ್ಟು ಚೆನ್ನಾಗಿ ಬಿಸಿಲು ಬೀಳುತ್ತೋ ಅಷ್ಟು ಚೆನ್ನಾಗಿ ಇದಾಗುತ್ತೆ. ಅದಾದ ನಂತರ ಮುಂದೆ ಬಂದರೆ ನೋಡಿ ಈ ಥರ ಲೈನ್ಸ್ ಇದೆ ನಮ್ಮದು. ಸೊ ಇದು ನೋಡಿದ್ರೆ ಇದು ಅಗಸೆ ಗಿಡ ತುಂಬ ಒಳ್ಳೆ ಹೋಸ್ಟು. ಸ್ಟಾರ್ಟಿಂಗ್ 1 ವರ್ಷ ಅಥವಾ 2 ವರ್ಷಕ್ಕೆ, 2 ವರ್ಷ ಆದಮೇಲೆ ಆಟೋಮೆಟಿಕ್ ಒಣಗೋಗುತ್ತೆ. ನೋಡಿ ಎಕ್ಸಾಂಪಲ್ಲು ಏನಕ್ಕೆ ಇದರಲ್ಲಿ ಇರುವಂಥ ಸಾರಾಂಶವನ್ನೆಲ್ಲ ಶ್ರೀಗಂಧ ಗಿಡ ಎಳ್ಕೊಬಿಟ್ಟಿರುತ್ತೆ. ಸೊ ಅದಕ್ಕೆ ಇದು ಬದುಕಲ್ಲ. ನೀವು ನಾರ್ಮಲಾಗಿ ಶ್ರೀಗಂಧ ಇಲ್ಲ ಅಂದರೆ ಅದು ಬದುಕುತ್ತೆ, ಶ್ರೀಗಂಧ ಇತ್ತು ಅಂದರೆ ಅದು ಬದುಕಲ್ಲ. ಇದನ್ನು ನಾವು ಹಂಗೆ ಸುಮ್ಮನೆ ಹಾಕಿರ್ತೀವಿ. ಇವಾಗ ಎಕ್ಸಾಂಪಲ್ ಇಲ್ಲಿ ಬಿಟ್ಟಿದ್ದೀವಿ ಅಂದರೆ ಅದನ್ನು ಹಂಗೆ ನ್ಯಾಚುರಲ್ ಫಾರ್ಮಿಂಗ್ ಅಂದರೆ ಲೈಕ್ ಅದೇ ಗೊಬ್ಬರ ಆಗಬೇಕು, ನಮ್ಗೆ ಕನ್ವರ್ಟ್ ಆಗಬೇಕು. ಇದು ಬಂದುಬಿಟ್ಟು ಬಾರೆಹಣ್ಣು. ಈ ಲೈನಲ್ಲಿ ನಿಮಗೆ ಬಾರೆಹಣ್ಣಿದೆ, ಬನ್ನಿ ತೋರಿಸ್ತೀನಿ. ಬಾರೆಹಣ್ಣು ಕೊಡಿಲಿ ಹಿತೇಶ್. ಬಾರೆಹಣ್ಣು ಅಂದರೆ ಇಲ್ಲಿ ಇದೆ, ತೋರಿಸ್ತೀನಿ ನೋಡಿ, ಇಲ್ಲಿದೆಯಲ್ವಾ. ಸೊ ಇದೆ
ನೀವು ನಾರ್ಮಲಾಗಿ ಊಟಿ ಆ್ಯಪಲ್ ಅಂತ ಕರೀತಾರಲ್ವ ಅದೇ ಹಣ್ಣು. ಇನ್ನೊಂದು ಇಲ್ಲಿ ಟೋಟಲ್ 2 ಮರ ಇದೆ, 3 ಮರ ಇದೆ ಈ ಲೈನಲ್ಲಿ ಫುಲ್ಲು ಕೂಡ. ಬಾರೆಹಣ್ಣು ಇದು ಸ್ವಲ್ಪ ಹುಳಗಳೆಲ್ಲ ಈ ಥರ ಎಲ್ಲ ಬೀಳ್ತಿರುತ್ತೆ. ನೀವು ನಾರ್ಮಲಾಗಿ ನೈಸರ್ಗಿಕ ಕೃಷಿ ಮಾಡಿದವು ಆರ್ಗ್ಯಾನಿಕ್ ಆಗಿ ಇವೆಲ್ಲ ಕಾಮನ್, ಬಟ್ ಏನು ಎಫೆಕ್ಟ್ ಆಗೋದಿಲ್ಲ. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಅದಾದ ನಂತರ ನೆಕ್ಸ್ಟ್ ಲೈನ್ ನೋಡಿಕೊಂಡ್ರೆ ಆ ನೆಕ್ಸ್ಟ್ ಲೈನಲ್ಲಿ ಪನ್ನೀರ್ ಫ್ರೂಟನ್ನು ಹಾಕಿದ್ದೀವಿ. ಬನ್ನಿ ತೋರಿಸ್ತೀನಿ. ಇದು ಬಂದುಬಿಟ್ಟು ಸ್ಟಾರ್ ಫ್ರೂಟು. ತುಂಬ ಜನ ಸ್ಟಾರ್ಟಿಂಗ್ ಕೇಳಿದ್ದು ಕೋಲಾರ ಕಡೆ ಎಲ್ಲ ಸ್ಟಾರ್ ಫ್ರೂಟ್ ಬರುತ್ತೆ ಹಾಗೆ ಹೇಗೆ ಅಂತ. ಕೋಲಾರ ಕಡೆ ಎಲ್ಲ ಕಡೆ ಕೂಡ ಬರುತ್ತೆ. ನಿಮ್ಮ ಪಾಟಲ್ಲಿ ನಿಮ್ಮ ಮನೇಲಿ ಚಿಕ್ಕದಾಗ ಒಂದು ಪಾಟ್ ಹಾಕಿದ್ರು ಕೂಡ ಸ್ಟಾರ್ ಫ್ರೂಟ್ ಬರುತ್ತೆ. ಕಾಯೆಲ್ಲ ಬಿಟ್ಟಿತ್ತು, ಬಟ್ ಇದು ಯಾಕೆ ಸರಿಯಾಗಿ ಕಾಯಿ ಬಿಡೋಕ್ಕಾಗ್ತಿಲ್ಲ ಅಂದರೆ ಬಿಕಾಸ್ ಆಫ್ ಶ್ರೀಗಂಧ. ಇದರಲ್ಲಿ ಇದು ಸಿಗಬೇಕಾಗಿರುವಂಥ ನ್ಯೂಟ್ರಿಷನ್ ಎಲ್ಲ ಶ್ರೀಗಂಧನೇ ಹೇಳ್ಕೊಳ್ತಿದೆ. ಇದು ನಿಮಗೆ ಪನ್ನೀರ್ ಫ್ರೂಟು ಇಲ್ಲಿದೆ ನೋಡಿ ಈ ಮರ. ಗೂಗಲಲ್ಲಿ ಹಾಕಿ ಪನ್ನೀರ್ ಫ್ರೂಟ್ ಅಂತ ಬರುತ್ತೆ. ಸಖತ್ ಸ್ವೀಟ್ ಇರುತ್ತೆ. ಈಗ ಕಾಯಿ ಅನ್ನೋದು ಕಡಿಮೆ ಆಗಿದೆ ಬಿಕಾಸ್ ಆಫ್ ಶ್ರೀಗಂಧನೇ. ಶ್ರೀಗಂಧ ಎಲ್ಲ ನ್ಯೂಟ್ರಿಷನ್ ಹೇಳ್ಕೊಳ್ತಿದೆ, ಬಟ್ ಚೆನ್ನಾಗಿತ್ತು ಅದು ಕೂಡ. ಅದಾದ ನಂತರ ನೆಕ್ಸ್ಟು ಇಲ್ಲಿ ಸೇಮ್ DJ ಕೊಕೊನೆಟ್ಟೆ. ನಾವು DJ ಕೊಕೊನೆಟ್ ಯಾಕೆ ಹಾಕಿದ್ವಿ ಅಂದರೆ ಇನ್ಸ್ಟೆಡ್ ಆಫ್ ನಾಟಿ ತೆಂಗು. ಸೊ ನಾಟಿ ತೆಂಗು ಬಿಡೋದು ಮಿನಿಮಮ್ 5 ರಿಂದ 7 ವರ್ಷ ಆಗುತ್ತೆ. ಸೊ ನಮ್ಮ ಮನೆ ಹತ್ರ ಇರಬೇಕು, ಮತ್ತು ಚಿಕ್ಕದ್ರಲ್ಲಿ ಕಾಯಿ ಬಿಟ್ಟರೆ ತುಂಬ ಚೆನ್ನಾಗಿ ಕಾಣಿಸುತ್ತಲ್ಲ ಅಂತ ಬಿಟ್ಟು. ಮತ್ತು ನಾನು DJ ಕೊಕೊನೆಟ್ ಬಗ್ಗೆ ತುಂಬ ವೀಡಿಯೋಸ್ ಮಾಡ್ತಿದ್ನಲ್ಲ, ನನಗೆ ಇದ್ರ ಬಗ್ಗೆ ಒಂದು 5 ವರ್ಷಕ್ಕಿಂತಲೇ ಗೊತ್ತಿತ್ತು. ಕೃಷಿ ಮೇಳದಲ್ಲಿ ಅವ್ರದ್ದು ಬಗ್ಗೆ ತಿಳ್ಕೊಂಡಿದ್ದೆ. ಸೊ ಒಂದು ಸಲ ಟೆಸ್ಟ್ ಮಾಡೋಣ, ಅವ್ರು ಅಷ್ಟೊಂದು ಹೇಳ್ತಿದ್ದಾರೆ. ಒಂದು ಗಿಡಕ್ಕೆ 650 ರೂಪಾಯಿಂದ 750 ರೂಪಾಯಿ ಚಾರ್ಜ್ ಮಾಡ್ತಿದ್ದಾರೆ, ಹೇಗಿರ್ಬೋದು ಅಂತೇಳ್ಬಿಟ್ಟು ನಾನು ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಇದು ಹಾಕಿದ್ದು. ಅದಾದ ನಂತರ ಇಲ್ಲಿ ಡ್ರ್ಯಾಗನ್ ಫ್ರೂಟು. ಇದು ಡ್ರ್ಯಾಗನ್ ಫ್ರೂಟ್ ಏನಕ್ಕೆ ಹಾಕಿದ್ವಿ ಅಂದರೆ ನಮ್ಮದು ಫೆನ್ಸಿಂಗ್ ಹಾಕ್ಸಿದ್ವಿ. ಫಸ್ಟ್ ಫೆನ್ಸಿಂಗ್ ಇರಲಿಲ್ಲ ಇದಕ್ಕೆ. ಫೆನ್ಸಿಂಗ್ ಹಾಕ್ಸ್ದಾಗ ಏನಾಯಿತು ಅಂದರೆ ಇಲ್ಲಿ ಈ ಕಲ್ಲುಗಳನ್ನು ಖಾಲಿ ಬಿಡೋದು ನನಗೆ ಇಷ್ಟ ಇರಲಿಲ್ಲ. ನನಗೇನಂದರೆ 1 ಇಂಚು ಕೂಡ ವೇಸ್ಟ್ ಮಾಡಬಾರ್ದು ಅಂತ. ಇದರಲ್ಲಿ ತರಕಾರಿ ಬೆಳಿಬೇಕಂತಿದೆ, ಬಟ್ ಟೈಮ್ ಸಿಗ್ತಿಲ್ಲ. ಸೊ ಅದಕ್ಕೆ ಏನು ಮಾಡಿದ್ವಿ, ನಮ್ಮ ಸ್ನೇಹಿತರ ಹತ್ರ ಹೋಗ್ಬಿಟ್ಟು ಒಂದು 2000-3000 ಕೊಟ್ಟು ಇದನ್ನು ಕಟಿಂಗ್ಸ್ ತೊಗೊಂಬಂದ್ವಿ. ಕಟಿಂಗ್ಸ್ ಅಂದರೆ ಗಿಡ ಅಲ್ಲ, ಇದನ್ನು ಕಟಿಂಗ್ಸ್ ತೊಗೊಂಬಂದು ಇದನ್ನು ಇವಾಗ ಎಲ್ಲಿದು ತೋರಿಸೋದು, ಇದನ್ನು ಸ್ಕಿನ್ ಮಾಡಿ ಜಸ್ಟ್ ಭೂಮಿಗೆ ಹಾಕಿದ್ರೆ ಸಾಕು ಬರುತ್ತೆ. ಇದೊಂಥರ ವೇಸ್ಟ್ ಗಿಡ ಥರ ಅಂತ, ಕಳ್ಳಿ ಗಿಡ ಅಂತಾರೆ ಗೊತ್ತಾ. ನಿಮ್ಗೆ ಅದಕ್ಕೆ ನೀರು ಬೇಕಾಗಿಲ್ಲ, ಗೊಬ್ಬರ ಬೇಕಾಗಿಲ್ಲ, ಏನೂ ಬೇಕಾಗಿಲ್ಲ. ಜಸ್ಟ್ ಆ ಥರದ್ದೊಂದು ಫೆನ್ಸಿಂಗು, ಅದಕ್ಕೊಂದು ಸಪೋರ್ಟು, ಇದನ್ನು ಕೊಟ್ಟರೆ ಸಾಕು ಆರಾಮಾಗಿ ಬೆಳೆಯುತ್ತೆ. ನೀವು ಪ್ರತಿಯೊಬ್ಬರು ಮನೆ ಹತ್ರನೂ ಬೆಳಿಬೋದು. ಮತ್ತು ನೋಡಿ ಈ ಥರ ಮರಗಳಿಗೆ ಈ ರೀತಿ ಗಿಡಗಳನ್ನು ಹಬ್ಸೋದಕ್ಕೆ ಬಿಡಬೇಡಿ. ಆ್ಯಕ್ಚುಲಿ ಇದು ಒಳ್ಳೆ ಗಿಡನೇ, ಬಟ್ ಏನಂದರೆ ಆಗುತ್ತಂದರೆ ಮರದ ಗ್ರೋತ್ ಅನ್ನೋದನ್ನು ತಿಂದುಬಿಡುತ್ತೆ. ಮರದ ಸುತ್ತಳತೆ ಬೆಳೆಯೋದಕ್ಕೆ ಬಿಡೋಲ್ಲ, ಅಷ್ಟು ಸ್ಟ್ರಾಂಗ್ ಇರುತ್ತೆ ಇದು. ಸೊ ನೀವು ಬೇರೆ ಮರಗಳಿಗೆ ಬಿಟ್ಕೋಬೋದು, ಬಟ್ ಶ್ರೀಗಂಧಕ್ಕೆಲ್ಲ ಬಿಡೋಕ್ಕೆ ಹೋಗಬೇಡಿ. ಶ್ರೀಗಂಧಕ್ಕೆ ಅಂತಲ್ಲ, ಯಾವ ವೇಸ್ಟ್ ಮರಗಳಿದ್ದರೆ ಅದಕ್ಕೆ ಬೇಕಾದ್ರೆ ಹತ್ಸ್ಬೋದು, ಬಟ್ ಚೆನ್ನಾಗಿರೋ ಮರಗಳಿಗೆ ಈ ರೀತಿ ಬಳ್ಳಿಗಳನ್ನು ಹಬ್ಬಿಸ್ಬೇಡಿ. ಗ್ರೋತ್ ಅನ್ನೋದು ಕುಂಠಿತ ಆಗುತ್ತೆ. ಅದಾದ ನಂತರ ಅಲ್ಲಿ ಇದೆಯಲ್ವಾ, ಅದು ಬಂದುಬಿಟ್ಟು ಬಾರೆಹಣ್ಣು. ಬಾರೆಹಣ್ಣು ಅನ್ನೋದಕ್ಕಿಂತ ವುಡ್ ಆ್ಯಪಲ್ ಅಂತ ಕರೀತಾರೆ. ಯಾರು ಈ ಸ್ಮೋಕ್ ಮಾಡಿ ತುಂಬ ಲಂಗ್ಸ್ ಹಾಳಾಗಿರುತ್ತೋ ಅವ್ರಿಗೆ ಬೆಸ್ಟ್ ಹಣ್ಣು ಬಾರೆಹಣ್ಣು. ನಾನು ಅದ್ರ ಬಗ್ಗೆ ಕೂಡ ತುಂಬ ಸಲ ವೀಡಿಯೋ ಮಾಡಿದ್ದೀನಿ. ಬಾರೆಹಣ್ಣು ಅಂತ ಸರ್ಚ್ ಮಾಡಿ, ಅದು ಇನ್ನೇನು ನೆಕ್ಸ್ಟ್ ಇಯರ್ ಕಾಯಿ ಬರ್ಬೋದು. ಮತ್ತು ಇದು ಬಟರ್ ಫ್ರೂಟು. ಇದು ಬಟರ್ ಫ್ರೂಟ್ನ ನಾವು 3 ಹಾಕಿದ್ವಿ ಟೋಟಲ್. 2 ನಾಟಿ, ಸೆಂಟ್ರಲ್ ಒಂದು ಹೈಬ್ರಿಡ್ ಹಾಕಿದ್ವಿ. ಸೊ ತುಂಬ ಜನಕ್ಕೆ ನಾಟಿಗೆ ಮತ್ತು ಹೈಬ್ರಿಡ್ಗೆ ಡಿಫ್ರೆನ್ಸ್ ಗೊತ್ತಿರಲ್ಲ. ನಾಟಿ ಅಂದರೆ ನೀರು ಕಡಿಮೆ ಇದ್ದರೂ ಕೂಡ ಬೆಳೆಯುತ್ತೆ, ಮತ್ತು ಈಲ್ಡ್ ಅನ್ನೋದು ಲೇಟ್ ಆಗುತ್ತೆ, ಒಂದು 5 to 7 years ಆಗುತ್ತೆ. ಹೈಬ್ರಿಡ್ ಬೇಗ ಬರುತ್ತೆ, ಬಟ್ ನೀರು ಮೇಂಟೆನೆನ್ಸ್ ಅನ್ನೋದು ಇರುತ್ತೆ. ನೋಡಿ ನಾವು ನೀರು ಸರಿಯಾಗಿ ಕೊಡದೇ ಇರೋದಕ್ಕೆ ಹೈಬ್ರಿಡ್ ಒಣಗೋಗ್ಬಿಟ್ಟಿದೆ. ನಾಟಿ ಎಷ್ಟೋ ಒಂದು ಟೈಮಲ್ಲಿ ಬರಗಾಲ ಇತ್ತು ಇಲ್ಲಿ, ಎಷ್ಟು ನೀರಿಗೆ ಅಭಾವ ಇತ್ತು ಅಂದರೆ ಯಾವ ಗಿಡಗಳು ಫುಲ್ ಹೋಗ್ಬಿಡುತ್ತೆ ನಾವು ಅಂದ್ಕೊಳ್ಳೋ ಟೈಮಲ್ಲಿ ಟ್ಯಾಂಕರೆಲ್ಲ ನೀರು ಓಡಿಸ್ತಿದ್ವಿ. ಸೊ ಅಂಥ ಟೈಮಲ್ಲೂ ನಾಟಿ ಬದುಕೊಂಡಿದೆ. ಅದು ಬಿಟ್ಟು ಇದು DJ. ಇಲ್ಲಿ DJ ಆಲ್ರೆಡಿ ಕಾಯಿ ಬಿಟ್ಟಿದೆ, ಕಾಯೆಲ್ಲ ಒಂಬಳೆ ಬಿಟ್ಟಿದೆ. ಇದೊಂದು 2 years 3 years ಆಗಿರ್ಬೋದು, ಬಟ್ ಸರಿಯಾಗಿ ನೀರು ಹಾಕಿಲ್ಲ. ನೀರು ಹಾಕಿದರೆ ತುಂಬ ಚೆನ್ನಾಗಿ ಬಂದಿರುತ್ತೆ. ನೋಡಿ ಇದರ ಸುತ್ತಳತೆ ಅನ್ನೋದು ಕಡಿಮೆ ಬಂದಿದೆ. ನೀವು ಫಸ್ಟ್ ಗಿಡ ನೋಡಿದ್ರೆ ನೆನಪಿಟ್ಟಿದ್ರೆ ಇದರ ಸುತ್ತಳತೆ ತುಂಬ ಕಡಿಮೆ ಬಂದಿದೆ. ಸೊ ಇದ್ರ ಈಲ್ಡ್ ಅನ್ನೋದು ಸ್ವಲ್ಪ ಕಡಿಮೆ ಆಗುತ್ತೆ. ನೀವು ಅದಕ್ಕೆ ಸ್ಟಾರ್ಟಿಂಗ್ ತೆಂಗಲ್ಲಿ, ಮೇಯ್ನಾಗಿ ತೆಂಗಿನ ಗಿಡದಲ್ಲಿ ಸ್ಟಾರ್ಟಿಂಗ್ ಒಂದು 1 year ಚೆನ್ನಾಗಿ ಗೊಬ್ಬರ ನೀರು ಚೆನ್ನಾಗಿ ಕೊಡಬೇಕು, ಆವಾಗಲೇ ಗಿಡ ಚೆನ್ನಾಗಿ ಗ್ರೋತ್ ಆಗೋದು. ಇದು ದಾಳಿಂಬೆ ಸುಮ್ಮನೆ ಹಾಕಿದ್ವಿ, ಇದು 3 ಲೈನು. ಬಟ್ ದಾಳಿಂಬೆ ಯಾಕೆ ಕಾಯಿ ಬಿಟ್ಟಿಲ್ಲ ಅಂದರೆ ಸೇಮ್ ರೀಸನ್. ದಾಳಿಂಬೆಯಲ್ಲಿ ಏನು ನ್ಯೂಟ್ರಿಷನ್ ಬೇಕೋ ಅವೆಲ್ಲವನ್ನು ಕೂಡ ಶ್ರೀಗಂಧ ಹೇಳ್ಕೊಳ್ತಿರುತ್ತೆ. ಸೊ ಅದಕ್ಕೋಸ್ಕರ ದಾಳಿಂಬೆ ಸರಿಯಾಗಿ ಕಾಯಿ ಬಿಡಲ್ಲ. ಇದು ಅಗಸೆ ಗಿಡ ಹೇಳಿದ್ನಲ್ವ, ಅದು ಶ್ರೀಗಂಧ ನ್ಯೂಟ್ರಿಷನ್ ಹೇಳ್ಕೊಂಡಿರೋದಕ್ಕೆ ಹೋಗ್ಬಿಟ್ಟಿರುತ್ತೆ. ಅದಾದ ನಂತರ ಇದು ಸೀಬೆ, ಚೇಪೆಕಾಯಿ, ಪೇರಳೆ ಅಂತಾರೆ ಇದರಲ್ಲಿ, ಇಂಗ್ಲೀಷಲ್ಲಿ ಗೋವಾ ಅಂತಾರೆ. ಇದು ಹಾಕಿದ್ದೀವಿ ಏನಾದರೂ ಬಂದೋಗಿ ತಿನ್ನೋಕ್ಕೆ ಅಂತ. ಬಟ್ ಇದರಲ್ಲೂ ಈಲ್ಡ್ ಪರವಾಗಿಲ್ಲ, ಒಂದು 50-50 ಇಲ್ಲಿ ಲಾಸ್ಟಲ್ಲಿ ಒಂದು ಶ್ರೀಗಂಧದ ಗಿಡ ಇದೆ. ಅದಾದ ನಂತರ ಇಲ್ಲಿಗೆ ಬಂದರೆ ಇಲ್ಲಿ ಸಪೋಟ ಇದೆ. ಇದು ಕೂಡ ನೀವು ನೋಡ್ಬೋದು. ಇನ್ನೊಂದು ಸ್ವಲ್ಪ ದಿನ ಆದರೆ ಇದಾಗುತ್ತೆ. ಎಲ್ಲ ಕೂಡ ನಾವು ಆರ್ಗ್ಯಾನಿಕ್ಕಾಗೆ ಮೇಂಟೈನ್ ಮಾಡಿದ್ವಿ. ಯಾವತ್ತೂ ಕೂಡ ಕೆಮಿಕಲ್ ಸ್ಪ್ರೇ ಆಗಲಿ, ಕೆಮಿಕಲ್ ಗೊಬ್ಬರ ಆಗಲಿ ಯಾವುದನ್ನು ಕೂಡ ತಂದಿಲ್ಲ. ಇದು ಚೇಪೆಕಾಯಿ ಹಣ್ಣಾಗಿದೆ ಕೆಲವೊಂದು ಚಿಕ್ಕದು. ಆ್ಯಂಡ್ ಅದಾದಮೇಲೆ ಇದಕ್ಕೆಲ್ಲ ನೀರು ಹೆಂಗಂದರೆ ಇಲ್ಲಿ ಫಸ್ಟ್ ಒಂದು ಕೃಷಿ ಹೊಂಡ ಇತ್ತು. ಮಳೆ ನೀರಿನ ಆಶ್ರಿತವಾಗಿ ನಾವು ಕೃಷಿ ಹೊಂಡವನ್ನು ಮಾಡ್ಕೊಂಡಿದ್ವಿ. ಬಟ್ ಕೃಷಿ ಹೊಂಡ ನಮಗೆ ಇದು ಸರಿಯಾಗಿ ನೀರು ಇರ್ತಿರ್ಲಿಲ್ಲ. ಸೊ ಅದಕ್ಕೆ ರೀಸೆಂಟಾಗಿ ಇನ್ವೆಸ್ಟ್ ಮಾಡಿ ನಮಗೊಂದು 2.5 ಲಕ್ಷ ಬಿತ್ತಿದ್ದು ದೊಡ್ಡ ಸಂಪ್ ಕಟ್ಸಿದ್ದೀವಿ. ಏನಕ್ಕಂದರೆ ಫ್ಯೂಚರಲ್ಲಿ ಇಲ್ಲಿ ಮನೆ ಕಟ್ಟಲಿ ಅಥವಾ ಏನೇ ಬೆಳೆ ಬೆಳೆದ್ರೂ ಕೂಡ ಒಂದು ಸ್ಟೋರೇಜ್ ಇರಬೇಕು ಅಂತೇಳ್ಬಿಟ್ಟು ಇದು ಮಾಡಿದ್ವಿ. ಮತ್ತು ಅದ್ರ ಜೊತೆ ಇಲ್ಲೆಲ್ಲ ಫಸ್ಟ್ ಕೃಷಿ ಹೊಂಡ ಇದ್ದಾಗ ಇಲ್ಲೆಲ್ಲ ಬಾಳೆ ಗಿಡಗಳಿರ್ತಿತ್ತು. ಬಾಳೆ ಗಿಡಗಳಲ್ಲಿ ತುಂಬ ಚೆನ್ನಾಗಿ ಕಾಯಿ ಬಿಡ್ತಿತ್ತು. ಬಟ್ ಇವಾಗ ಈ ಸಂಪ್ ಕಟ್ಟಿದ ಮೇಲೆ ಅಲ್ಲಿ ನೀರು ಸರಿಯಾಗಿ ಕೊಡೋಕ್ಕಾಗ್ತಿಲ್ಲ.
ನೀರು ಏನಂದರೆ ಇದು ಮಳೆಯಲ್ಲಿ ನೀರು ಬರುತ್ತೋ ಆ ನೀರು ಮಾತ್ರ ಇದೆ. ಫ್ಯೂಚರಲ್ಲಿ ಮನೆ ಕಟ್ಟಿದ ಮೇಲೆ ಪೈಪ್ ಹಾಕ್ಸ್ಕೋಬೇಕು ಅಥವಾ ಬೋರ್ ಹಾಕ್ಸ್ಬೇಕು. ಸೊ ಇದು ನುಗ್ಗೆ ಗಿಡ ಎಷ್ಟು ನುಗ್ಗೆಕಾಯಿ ಬಿಡುತ್ತೆ ಅಂದರೆ ಭಾಗ್ಯ ತಳಿ, ನಮಗೆ ಕಿತ್ಕೊಂಡು ಹೋಗೋಕ್ಕಾಗಲ್ಲ ಅಷ್ಟೊಂದು ಬಿಡ್ತಿರುತ್ತೆ. ಒಂದೊಂದು ಟೈಮ್ ಹಾಗೆ ಬಿಟ್ಬಿಡ್ತೀವಿ ಬೀಜಗಳಿಗೆ ಅಂತ ಬಿಟ್ಟು. ಸೊ ಇದು ಎಲ್ಲಿ ಇದು ತಗ್ಗು ಪ್ರದೇಶ ಇರುತ್ತೋ ಅಥವಾ ಎಲ್ಲಿ ನೀರು ಜಾಸ್ತಿ ಇರುತ್ತೋ ಅಲ್ಲಿ ಬಾಳೆ ಗಿಡನ ಹಾಕಿ ತುಂಬ ಅಂದರೆ ತುಂಬ ಚೆನ್ನಾಗಿ ಇಳುವರಿ ಬರುತ್ತೆ. ಸೊ ಇದು ಒಂದು ಪೋರ್ಷನು. ಇವಾಗ ಇನ್ನೊಂದು ಪೋರ್ಷನ್ ನೋಡೋದಾದರೆ ಇಲ್ಲಿ ಫಸ್ಟ್ ಬಂದುಬಿಟ್ಟು ಲಕ್ಷ್ಮಣ ಫಲ ಗಿಡ ಇದೆಯಲ್ವ, ಇದು ಲಕ್ಷ್ಮಣ ಫಲ. ಲಕ್ಷ್ಮಣ ಫಲ ಬಗ್ಗೆ ನಾನು ತುಂಬ ಸಲ ವೀಡಿಯೋ ಮಾಡಿದ್ದೀನಿ. ಈವನ್ ಡಾಕ್ಟರ್ಸು ಕೂಡ ಇದ್ರ ಬಗ್ಗೆ ತುಂಬ ವೀಡಿಯೋಸ್ ಮಾಡ್ತಾಯಿದ್ದಾರೆ. ಲಾಸ್ಟ್ ಒಂದು 2.5 ಇಯರ್ಸ್ ಆಗಿರಬೇಕು, ಇದು ಕಡಿಮೆನೇ ಫ್ಲವರ್ ಸ್ಟಾರ್ಟ್ ಆಗಿದೆ. ಇದೇನಕ್ಕಂದರೆ ಆ್ಯಂಟಿ ಕ್ಯಾನ್ಸರ್ ಫ್ರೂಟ್ ಅಂತ ಕರೀತಾರೆ. ಕ್ಯಾನ್ಸರ್ ವಿರುದ್ಧ ಹೋರಾಡುವಂಥ ದೊಡ್ಡ ಅಂದರೆ ಲೈಕ್ ಹೇಗೆ ಹೇಳೋದು, ಲಾರ್ಜೆಸ್ಟ್ ಫ್ರೂಟ್ ಅಂದರೆ ಅದು ಇದು ಬಿಟ್ಟರೆ ರಾಮಫಲನೂ ಹೋರಾಡುತ್ತೆ. ಬಟ್ ಇದನ್ನು ಹೆಸರೇ ಆ್ಯಂಟಿ ಕ್ಯಾನ್ಸರ್ ಫ್ರೂಟ್ ಅಂತ ಕರೀತಾರೆ. ಇದನ್ನು ಸ್ಪೆಸಿಫಿಕ್ ಆಗಿ ಕ್ಯಾನ್ಸರ್ ಪೇಷಂಟ್ಸ್ಗೆ ಕೊಡ್ತಾರೆ. ಅದಾದ ನಂತರ ಇಲ್ಲಿ ಸ್ವಲ್ಪ ಔಷಧೀಯ ಗಿಡಗಳನ್ನು ಹಾಕಬೇಕು ಅಂತ ಇದರಲ್ಲಿ ಪ್ಲ್ಯಾನ್ ಮಾಡಿದ್ದು. ಸೊ ಅದೆಲ್ಲ ಫ್ರೂಟ್ಸ್ ಪ್ಲ್ಯಾಂಟ್ಸ್ ಆ ಕಡೆ ಇರುವಂಥದ್ದು ಫೇಸು. ಇಲ್ಲಿ ಬೆಟ್ಟದ ನೆಲ್ಲಿಕಾಯಿ ಇನ್ನೇನು ಹೂವು ಬಿಟ್ಟಿದೆ. ಲಾಸ್ಟ್ ಇಯರ್ ಕಾಯಿ ಕೂಡ ಬಿಟ್ಟಿತ್ತು. ಈ ವರ್ಷ ತುಂಬ ಚೆನ್ನಾಗಿ ಕಾಯಿ ಬರುತ್ತೆ. ಅದು ಬಿಟ್ಟು ಇದು ತುಂಬ ಜನದ ಫೇವ್ರೇಟು ನೆಲ್ಲಿಕಾಯಿ. ನೀವು ನೋಡ್ತಿರ್ಬೋದು ಹೇಗೆ ಬಿಟ್ಟಿದೆ ಅಂತ. ಆಲ್ಮೋಸ್ಟು ಪಿಂಕ್ ಕಲರ್ ಇದೆಯಲ್ವಾ, ಹತ್ರ ಬಂದರೆ ಕಾಣಿಸುತ್ತೆ. ಇನ್ನೊಂದು ನೋಡಿ, ಇಲ್ಲಿ ತೋರಿಸ್ತೀನಿ. ಇಲ್ಲಿದೆ ನೋಡಿ, ಹತ್ರ ಬಂದರೆ ಈ ಪಿಂಕ್ ಕಲರಲ್ಲಿರೋದೆಲ್ಲ ಹೂವು ಕನ್ವರ್ಟ್ ಲೈಕ್ ಫ್ರೂಟಾಗಿ ಕನ್ವರ್ಟ್ ಆಗುತ್ತೆ ನೆಲ್ಲಿಕಾಯಾಗಿ. ತುಂಬ ಲಾಸ್ಟ್ ಟೈಮ್ ತುಂಬ ಸಲ ಬಿಟ್ಟಿದೆ. ಸೊ ನೀವು ಏನಾದರೂ ಆದರೆ ಜಾಗ ಇದ್ದರೆ ನೆಲ್ಲಿಕಾಯಿ ಮರ ಹಾಕ್ಕೊಳ್ಳಿ, ತುಂಬ ಅಂದರೆ ತುಂಬ ನೆಲ್ಲಿಕಾಯಿ ಬರುತ್ತೆ. ಆ್ಯಂಡ್ ಯಾಕೆ ಇದು ಕೊಂಬೆಗಳನ್ನ ಬಿಡಬಾರ್ದು ಅಂತ ಹೇಳಿದ್ನಲ್ವ, ಇಲ್ಲೇ ಒಂದು ಎಕ್ಸಾಂಪಲ್. ನಾವು ಆ್ಯಕ್ಚುಲಿ ಕಟ್ ಮಾಡಿಲ್ಲ, ಮೇಂಟೆನೆನ್ಸ್ ಮಾಡ್ತಿಲ್ಲ ಸರಿಯಾಗಿ. ನೋಡಿ, ಅದು ಮರನ ಬೆಳೆಯೋಕ್ಕೆ ಬಿಡಲ್ಲ. ಈ ಗಿಡ ಅನ್ನೋದು ಅದ್ರ ಮೇಲೆ ಅಂದರೆ ಇವಾಗ ನೀವು ನಾರ್ಮಲಾಗಿ ನಡ್ಕೊಂಡು ಹೋಗೋದಕ್ಕೂ ಯಾರೋ ಒಬ್ರು ಹಿಂದೆ ನಿಮ್ಮ ಮೇಲೆ ಹತ್ಕೊಂಡಿರೋದಕ್ಕೂ ಡಿಫ್ರೆನ್ಸ್ ಇರುತ್ತಲ್ವಾ. ಸೊ ಆ ರೀತಿ ಆಗುತ್ತೆ, ಸರಿಯಾಗಿ ಬೆಳೆಯೋಕ್ಕೆ ಬಿಡಲ್ಲ. ಅದು ಬಿಟ್ಟು ಇದರಲ್ಲಿ ಹೆಬ್ಬೇವು ಗಿಡಗಳನ್ನು ರೀಸೆಂಟಾಗಿ ಹಾಕಿದ್ದೀವಿ ಆ್ಯಸ್ ಎ ಹೋಸ್ಟಾಗಿ. ಇನ್ನೊಂದು ಕೆಲವೊಂದು ಗಿಡಗಳಿದೆ ಆ ಕಡೆ. ಇಲ್ಲಿ ಇದೊಂದು ದೇವಸ್ಥಾನ ಹಾಗೆ ಬಿಟ್ಟಿದ್ದೀವಿ, ಯಾವುದೇ ಕಾರಣಕ್ಕೂ ಇದು ಮಾಡಬಾರ್ದು ಅಂತ, ಡಿಸ್ಟರ್ಬ್ ಮಾಡಬಾರ್ದು ಅಂತ. ಸೊ ಇಲ್ಲಿ ನೀವು ನೋಡೋದಾದರೆ ಇಲ್ಲಿದೆಯಲ್ವಾ, ಇಲ್ಲೂ ಕೂಡ ಈ ಲೈನಲ್ಲಿ ಬಾರ್ಡ್ರಲ್ಲಿ ನಾವು ತೆಂಗನ್ನು ಹಾಕೋದಕ್ಕೆ ಆಗಲ್ಲ. ಏನಕ್ಕಂದರೆ ಇಲ್ಲಿ ಪೋಲ್ ಇದೆ. ಇದು ಒಂದು 5 ಇಯರ್ಸ್ ಪ್ಲ್ಯಾಂಟು, 5 ಇಯರ್ಸ್ ಎಕ್ಸಾಕ್ಟ್. ನೋಡಿ ಎಷ್ಟು ದೊಡ್ಡದಾಗಿ ಬೆಳೆದಿದೆ. ಆಲ್ಮೋಸ್ಟು ಕಟಾವು ಮಾಡಬೇಕು ಅದನ್ನು, ಯಾಕಂದರೆ ಮತ್ತೆ ಫ್ಯೂಚರಲ್ಲಿ ದೊಡ್ಡದಾಗಿ ಯಾವ ಕಡೆ ಆದರೂ ಬಿದ್ದರೆ ಕಷ್ಟ ಆಗುತ್ತೆ. ಇದು ಬಂದುಬಿಟ್ಟು ಸಿದ್ದು ಹಳಸು. ಈ ಸಿದ್ದು ಹಳಸು ಏನಕ್ಕೆ ಫೇಮಸ್ ಅಂದರೆ ಇದನ್ನು ತುಂಬ ರುಚಿಕರವಾಗಿರುತ್ತೆ. ಇದರ ತೊಳಸು ಅನ್ನೋದು ಲೈಕ್ ಹೇಗೆ ಹೇಳೋದು, ಅದರ ಹಳಸು ತುಂಬ ಅಂದರೆ ತುಂಬ ಪಿಂಕ್ ಕಲರ್ ಇರುತ್ತೆ ಮತ್ತು ತುಂಬ ರುಚಿಕರವಾಗಿರುತ್ತೆ. ಈ ಕಡೆ ಹೋದರೆ ಸ್ವಲ್ಪ ಕೆಲವೊಂದು ಹಣ್ಣಿನ ಗಿಡಗಳಿದೆ. ಮತ್ತು ಲಾಸ್ಟಲ್ಲಿ ಒಂದು ನೇರಳೆ ಹಣ್ಣು ಗಿಡ ಇದೆ. ನೇರಳೆ ಹಣ್ಣು ಗಿಡನ ಏನಕ್ಕೆ ನಾವು ರೋಡ್ ಸೈಡ್ ಹಾಕಿದ್ದೀವಿ ಅಂದರೆ, ನಾನು ತುಂಬ ವೀಡಿಯೋಗಳಲ್ಲಿ ಅದನ್ನು ಮೆನ್ಷನ್ ಮಾಡಿದ್ದೀನಿ. ಇದನ್ನು ಮಾಡಿರುವಂಥದ್ದು ಪ್ರಾಣಿ ಪಕ್ಷಿಗಳಿಗೆ ಮತ್ತು ಇಲ್ಲಿನ ಇದಕ್ಕಂತ. ನಾವು ಯಾವುದನ್ನು ಕೂಡ ಕಮರ್ಷಿಯಲಾಗಿ ನೋಡಿಲ್ಲ. ತುಂಬ ಜನ ಕೇಳೋದು ಇವಾಗ ಇದರಲ್ಲಿ 1 ಕೋಟಿ ನಿಜವಾಗ್ಲೂ ಬರುತ್ತಾ ಹಾಗೆ ಹೇಗೆ ಅಂತ. ಅದು ಬರುತ್ತೋ ಬಿಡುತ್ತೋ ಸೆಕೆಂಡ್ರಿ. ಬಟ್ ಇವತ್ತು ಮಾರ್ಕೆಟ್ ಪ್ರೈಸ್ ಅಂತೂ ಇದನ್ನ ಇನ್ನೊಂದು 10 ವರ್ಷ ಬಿಟ್ಟು ಸೇಲ್ ಮಾಡಿದ್ರೆ ಒಂದೊಂದು ಮರ 4 ಲಕ್ಷಕ್ಕೆ ಹೋಗುತ್ತೆ. ಸೊ ನನ್ನ ಹತ್ರ ಕರೆಕ್ಟಾಗಿ 100 ಮರಗಳಿದೆ. ನೀವೇ ಲೆಕ್ಕ ಹಾಕ್ಕೊಳ್ಳಿ, 1 ಕೋಟಿ 20 ಲಕ್ಷ ಆಯಿತು. 20 ಲಕ್ಷ ಮೇಂಟೆನೆನ್ಸ್ ತೆಗೆದ್ರೂ ಕೂಡ 1 ಕೋಟಿ ಲಾಭ ಮಾಡ್ಬೋದು. ನೀವು ಸ್ಟ್ರೈಟಾಗಿ ಬಂದರೆ ಇಲ್ಲಿ ನೇರಳೆ ಹಣ್ಣು ಗಿಡಗಳನ್ನು ಹಾಕಿದ್ದೀವಿ, ಬನ್ನಿ ತೋರಿಸ್ತೀನಿ. ಇಲ್ಲಿ ಡ್ರ್ಯಾಗನ್ ಫ್ರೂಟು ಒಂದು ಕಾಯಿ ಬಿಟ್ಟಿದೆ ನೋಡಿ. ಇಲ್ಲಿ ಡ್ರ್ಯಾಗನ್ ಫ್ರೂಟ್ ಇದೆ. ನೀವು ಡ್ರ್ಯಾಗನ್ ಫ್ರೂಟ್ನ ಯಾರು ಬೇಕಿದ್ರು ಕೂಡ ಬೆಳಿಬೋದು. ಈ ಥರದೊಂದು ಇದಿರಬೇಕು, ಅದಕ್ಕೊಂದು ಇದಾಕಿ ಜಸ್ಟ್ ಚಕ್ರ ಥರದ್ದು ಅಥವಾ ಏನಾದರೂ ಒಟ್ಟಿನಲ್ಲಿ ಡ್ರ್ಯಾಗನ್ ಫ್ರೂಟ್ ಹಿಂಗೆ ಬೆಳೆದ ಮೇಲೆ ಹಿಂಗೆ ರಿಟರ್ನ್ ಬರಬೇಕು. ರಿಟರ್ನ್ ಬಂದರೆ ಕಾಯಿ ಬಿಡೋದು. ಇದು ಇನ್ನೊಂದು ಸ್ವಲ್ಪ ದಿನ, ಒಂದು 15 ಡೇಸ್ ಹಣ್ಣಾಗುತ್ತೆ. ಇನ್ನೂ ತುಂಬ ಕಡೆ ಇದೆ ಡ್ರ್ಯಾಗನ್ ಫ್ರೂಟು. ಯಾಕಂದರೆ ನಮ್ಮದು 200 ಮರಗಳು ವೇಸ್ಟ್ ಆಗಬಾರ್ದು ಅಂತ ಬಿಟ್ಟು ಹಾಕಿದ್ದೀವಿ. ಡ್ರ್ಯಾಗನ್ ಫ್ರೂಟ್ನ ಯಾವುದೂ ಪ್ರಾಣಿ ಪಕ್ಷಿ ತಿನ್ನಲ್ಲ. ಆದರೆ ಇರುವೆಗಳು ಇದರಲ್ಲಿ ಒಂದು ಜೀವನವನ್ನು ಕಟ್ಕೊಳ್ತವೆ. ಇರುವೆ ಕಾಣಿಸಿದ್ರೆ ತೋರಿಸ್ತೀನಿ. ಇದು ಬಂದುಬಿಟ್ಟು ನೇರಳೆ ಹಣ್ಣು ಗಿಡ. ಜಸ್ಟ್ 2 ವರ್ಷದಲ್ಲೇ ಕಾಯಿ ಬಂದಿತ್ತು. ಜಂಬು ನೇರಳೆ ಹಣ್ಣು ಗಿಡ. ಇದರ ಸ್ಪೆಷಾಲಿಟಿ ಏನಪ್ಪ ಅಂದರೆ ತುಂಬ ಒಳ್ಳೆಯದು, ಶುಗರ್ಗೆಲ್ಲ ತುಂಬ ಒಳ್ಳೆಯದು. ಇದನ್ನು ರೋಡ್ ಸೈಡ್ ಯಾಕೆ ಹಾಕಿದ್ದೀವಿ ಅಂದರೆ, ನೀವು ಇದ್ರ ಪಕ್ಕದಲ್ಲೇ ರೋಡ್ ಇದೆ. ಇಲ್ಲಿ ಪಕ್ಕದಲ್ಲೇ ಒಂದು ಸ್ಕೂಲ್ ಇದೆ. ಸೊ ಹೋಗೋರು ಬರೋರು ಎಲ್ಲ ಫ್ಯೂಚರ್ ಮುಂದಿನ ದಿನಗಳಲ್ಲಿ, ಇವಾಗ ನಮ್ಮ ಚಿಕ್ಕ ವಯಸ್ಸಲ್ಲೂ ಕೂಡ ನಾವು ರೋಡ್ ಸೈಡ್ ಎಲ್ಲ ನೇರಳೆ ಹಣ್ಣು ಮರ ಇದ್ದರೆ ಹೋಗಿ ಕಿತ್ಕೊಬರ್ತಿದ್ವಿ, ಅಥವಾ ಅಲ್ಲಿ ಕೆಳಗಡೆ ಬಿದ್ದರೆ ಎತ್ಕೊಬರ್ತಿದ್ವಿ. ಸೊ ಆ ರೀತಿ ಆಗಲಿ ಅಂತ ಬಿಟ್ಟು ಇಲ್ಲಿ ಟೋಟಲ್ ಒಂದು 10 ಗಿಡಗಳನ್ನು ಹಾಕಿದ್ವಿ. ಬಟ್ ಸರಿಯಾಗಿ ನೀರು ಕೊಡೋಕ್ಕಾಗದೆ ಇದೊಂದು ಉಳ್ಕೊಂಡಿದೆ, ಅಲ್ಲೊಂದು ಉಳ್ಕೊಂಡಿದೆ. ಬಟ್ ಅದು ಏನಾಗಿದೆ ಅಂದರೆ, ಈ ಗ್ರಾಫ್ಟ್ ಮಾಡಿರ್ತಾರಲ್ವ, ನಾರ್ಮಲಾಗಿ ಗ್ರಾಫ್ಟ್ ಅಂದರೆ ಇವಾಗ ನಾಟಿ ತಳಿಗೆ ಹೈಬ್ರಿಡ್ನ ಗ್ರಾಫ್ಟ್ ಮಾಡಿರ್ತಾರೆ. ಸೊ ಇದು ಹೈಬ್ರಿಡ್ ಹಿಂಗೆ ಮುರ್ಕೊಬಿಟ್ಟಿತ್ತು. ಸೊ ಅವಾಗ ನಾಟಿ ತಳಿದು ಮಾತ್ರ ಉಳ್ಕೊಂಡಾಗ ನಾಟಿ ತಳಿ ಬಂದಿದೆ. ಬಟ್ ಅದು ಏನಕ್ಕೆ ಯೂಸ್ ಆಗೋಲ್ಲ, ಸುಮ್ಮನೆ ಬಿಟ್ಟಿದ್ದೀವಿ ಇರಲಿ ಅಂತೇಳ್ಬಿಟ್ಟು. ಸೊ ಇದು ಆಲ್ಮೋಸ್ಟ್ ಇಲ್ಲಿ ನುಗ್ಗೆ ಮರ ಆಲ್ಮೋಸ್ಟ್ ಎಲ್ಲೆಲ್ಲಿ ಜಾಗ ಸಿಗುತ್ತೋ ಅಲ್ಲೆಲ್ಲ ಕಡೆ ಕೂಡ ನುಗ್ಗೆ ಹಾಕಿದ್ದೀವಿ. ಸೊ ನೀವು ಕೂಡ ಹಾಕಿ. ಆ್ಯಂಡ್ ಇವಾಗ ತುಂಬ ಜನ ಕೇಳುವಂಥದ್ದು ಶ್ರೀಗಂಧ ಎಲ್ಲಿಂದ ಸಸಿಗಳನ್ನು ತರಬೇಕು ಅಂತ. ನೋಡಿ, ನೀವು ಎಲ್ಲಾದರೂ ತೊಗೊಬನ್ನಿ. ಮೇಯ್ನ್ ಏನಂದರೆ
ಸೀಡ್ ಎಲ್ಲಿಂದ ತೊಗೊಬಂದಿದ್ದಾರೆ ಅಂತ ವಿಚಾರಿಸ್ಬೇಕು. ನಾರ್ಮಲಾಗಿ ಕೇರಳದಲ್ಲಿ ಸೀಡ್ ಸಿಗುತ್ತೆ, ಒಳ್ಳೆ ಸೀಡು, 40-50 ವರ್ಷಗಳ ಮರಗಳದ್ದು ಮತ್ತು ಒಳ್ಳೆ ಹೈಟ್ ಆಗಿರುವಂಥ ಮರಗಳದ್ದು. ಮತ್ತು ನೀವು ಎಲ್ಲಿ ಶ್ರೀಗಂಧವನ್ನು ಬೆಳಿತೀರೋ ಅದರ ಸುತ್ತಮುತ್ತಲೂ ಶ್ರೀಗಂಧನೂ ನ್ಯಾಚುರಲ್ ಆಗಿ ಬೆಳೀತಿರುತ್ತೆ. ಏನಕ್ಕಂದರೆ ನೋಡಿ, ಇವಾಗ ಈ ಹೂವು ಬಿಟ್ಟಿದೆಯಲ್ವ ಹಣ್ಣು, ಇದನ್ನು ಕಾಗೆಗಳು ತಿಂತವೆ, ಕೆಲವೊಂದು ಪಕ್ಷಿಗಳು ತಿಂತವೆ. ಇದೇನು ಮಾಡುತ್ತೆ ಅಂದರೆ ಪಕ್ಷಿಗಳು ಬೇರೆ ಕಡೆ ಹೋಗಿ ಅದರ ಲೆಟ್ರಿನ್ ಮಾಡಿದಾಗ, ಅಂದರೆ ಅದು ವೇಸ್ಟ್ ಬಂದಾಗ, ಸೊ ಅದರಲ್ಲಿ ಅದರ ಸೀಡ್ಸ್ ಅನ್ನೋದು ಉತ್ಪತ್ತಿ ಇರುತ್ತಲ್ವ, ಸೊ ಅದರ ಮೂಲಕ ಈ ರೀತಿ ಹೊಸ ಹೊಸ ಇಲ್ಲೊಂದು 2 ಎಕ್ಸಾಂಪಲ್ ತೋರಿಸ್ತೀನಿ ಬನ್ನಿ. ಇಲ್ಲಿದೆ ನೋಡಿ, ಇಲ್ಲಿದೆ ಶ್ರೀಗಂಧ ಗಿಡ. ಸೊ ಈ ರೀತಿ ನ್ಯಾಚುರಲ್ ಆಗಿ ಶ್ರೀಗಂಧ ಗಿಡ ಅನ್ನೋದು ಬರುತ್ತೆ. ಸೊ ತುಂಬ ಜನ ಪ್ರಶ್ನೆ ಕೇಳಿದ್ದು ಶ್ರೀಗಂಧವನ್ನು ಬೆಳಿಬೋದು ಅಂತ. ಆರಾಮಾಗಿ ಬೆಳಿಬೋದು, ಬಟ್ ಮೇಯ್ನ್ ಅಂದರೆ ನಿಮಗೆ ಸೆಕ್ಯೂರಿಟಿ ಕೊಡೋಕ್ಕಾಗಬೇಕು. ಇದೇನೆಂದರೆ ನಾವು ಇನ್ನೊಂದು 2-3 ವರ್ಷದಲ್ಲಿ ಇಲ್ಲಿ ಮನೆ ಕಟ್ತೀವಿ. ಸೊ ಊರು ಪಕ್ಕದಲ್ಲೇ ಇದೆ, ಪಕ್ಕದಲ್ಲಿ ಇದಿದೆ, ಮತ್ತು CCTV ಕ್ಯಾಮ್ರಾ ಹಾಕ್ಕೋಬೋದು, ತುಂಬ ಆಪ್ಷನ್ಸ್ ಇದೆ. ಇವಾಗ CCTV ಇದು ಚಿಪ್ ಹಾಕ್ಬೋದು ಅಥವಾ ಇದು ಮಾಡ್ಬೋದು. ಆ್ಯಂಡ್ ಮೇಯ್ನಾಗಿ ನಾವು ಮಾಡಿದ್ದು ಇದನ್ನು ಕಮರ್ಷಿಯಲ್ ಅನ್ನೋದಕ್ಕಿಂತ ಜಸ್ಟ್ ಪ್ಯಾಷನ್ಗೋಸ್ಕರ ಮಾಡಿದ್ವಿ. ಒಂದಿರಲಿ ನಮ್ಮ ತೋಟ ಅಂತೇಳ್ಬಿಟ್ಟು. ನೆಕ್ಸ್ಟ್ ಒಂದು 10 ಎಕರೆ ಇದೆ, ನಮ್ಮ ಅವ್ರದ್ದೊಂದು 6 ಎಕರೆ, ನಮ್ಮದೊಂದು 2-3 ಎಕರೆ. ನೆಕ್ಸ್ಟ್ ಇಯರ್ ಡೆವಲಪ್ ಮಾಡ್ತೀವಿ ಅದನ್ನು. ಇಷ್ಟು ಕೂಡ ನಮ್ಮ ತೋಟದ ಇದು ಎಲ್ಲದೂ ಕೂಡ ಇದುವರೆಗೂ ನಾವು ಇದಕ್ಕೆ ಖರ್ಚು ಸಂಪಿಗೆ ಒಂದು 2.5 ಲಕ್ಷ ಆಗಿದೆ. ಫೆನ್ಸಿಂಗ್ ಹಾಕ್ಸೋದಕ್ಕೆ 1 ಲಕ್ಷ ಆಗಿದೆ. ಗಿಡ ಮರಗಳನ್ನ ಹಾಕೋದಕ್ಕೆಲ್ಲ ತುಂಬ ಕಡಿಮೆ ಆಗಿದ್ದು. ಶ್ರೀಗಂಧ ಗಿಡ ಎಷ್ಟು ನಾನು ತೊಗೊಂಡೋಗಿ 50 ರೂಪಾಯಿನೇ ಇತ್ತು, ಸ್ಯಾಂಡಲ್ವುಡ್ ಸೊಸೈಟಿಯಲ್ಲಿ ನಾನು ತೊಗೊಂಡಿದ್ದು. ಅದಾದ ನಂತರ ಅವು ಇವು ಟ್ರಾನ್ಸ್ಪೋರ್ಟೇಷನ್ ಎಲ್ಲ ಸೇರಿದ್ರು 1 ಲಕ್ಷ. ಬಟ್ ನೀರನ್ನ ಅಡ್ಜಸ್ಟ್ ಮಾಡೋದಕ್ಕೆ ನಮ್ಗೆ ತುಂಬ ಕಷ್ಟ ಆಯಿತು. ಕೃಷಿ ಹೊಂಡ ಮಾಡ್ಸೋಕೆ ಒಂದು 40 ಲಕ್ಷ, ಅರೌಂಡ್ ಒಂದು 3 to 4 ಲ್ಯಾಕ್ಸ್ ಅಂತ ಹೇಳ್ಬೋದು. ಒಂದು ಸಂಪದ ಬಿಟ್ಟು ಇದು ಎಲ್ಲದಕ್ಕೂ ಕೂಡ ಆಗಿದ್ದು. ಬಟ್ ಏನಂದರೆ ಮೇಂಟೆನೆನ್ಸ್ ಮಾಡಿದ್ರೆ ಇನ್ನೂ ಚೆನ್ನಾಗಿರ್ಬೋದು. ಬಟ್ ಏನಂದರೆ ನ್ಯಾಚುರಲ್ ಆಗಿರಲಿ ಅಂತೇಳ್ಬಿಟ್ಟು ಬಿಟ್ಬಿಟ್ಟಿದ್ದೀವಿ ಅಷ್ಟೇ. ಸೊ ಇಷ್ಟು ಕೂಡ ನಮ್ಮ ಫಾರ್ಮು. ಸೊ ನೀವು ಕೂಡ ಜನಗಳಲ್ಲಿ ಒಂದೇ ಮನವಿ ಮಾಡ್ಕೊಳ್ತೀನಿ, ನೀವು ಕೂಡ ಆದರೆ ಈ ರೀತಿ ಹಣ್ಣುಗಳನ್ನು ಬೆಳೀರಿ. ನೀಟಾಗಿ ಮೇಂಟೈನ್ ಮಾಡಿದ್ರೆ ಪ್ರತಿ ವಾರ ನೀರು ಕೊಟ್ಟು, ನಿಮ್ಮ ಹತ್ರ ನೀರಿತ್ತು ಅಂದರೆ ಇನ್ನೂ ಚೆನ್ನಾಗಿ ಮಾಡ್ಬೋದು. ನಿಮ್ಮ ಹತ್ರ ಸ್ವಲ್ಪ ಲ್ಯಾಂಡ್ ಜಾಸ್ತಿ ಇತ್ತು ಅಂದರೆ ಅವಾಗಲೂ ಇನ್ನೂ ಚೆನ್ನಾಗಿ ಮಾಡ್ಬೋದು. ಮೇಂಟೆನೆನ್ಸ್ ಕಡಿಮೆ ಇರುತ್ತೆ ಲ್ಯಾಂಡ್ ಜಾಸ್ತಿ ಇತ್ತು ಅಂದರೆ. ನಮ್ಮದು ಕಡಿಮೆ ಇರೋದ್ರಿಂದ ನಾವು ಏನೂ ಮಾಡೋಕ್ಕೆ ಅಷ್ಟೊಂದು ಆಗ್ತಿಲ್ಲ, ಇರೋದ್ರಲ್ಲೇ ಇಷ್ಟು ಮಾಡಿದ್ದೀವಿ. ಸೊ ಈ ಥರ ನೀರು ಚೆನ್ನಾಗಿ ಕೊಡಿ. ಮತ್ತು ಇದನ್ನು ಕಳೆ ಯಾಕೆ ತೆಗ್ದಿಲ್ಲ ಅಂದರೆ, ತುಂಬ ಜನ ಕಳೆ ಯಾಕೆ ತೆಗ್ದಿಲ್ಲ ಅಂತ ಕೇಳ್ತಾರೆ. ಕಳೆ ಅದು ಆ್ಯಕ್ಚುಲಿ ಈ ಕಳೆಯೆಲ್ಲ ಈ ಮರಕ್ಕೆ ಇಂಪ್ಯಾಕ್ಟ್ ಆಗೋಲ್ಲ. ಯಾಕಂದರೆ ಇದರ ಮರದ ಬೇರುಗಳು ಅನ್ನೋದು ತುಂಬ ಒಳಗಡೆ ಹೋಗಿರುತ್ತೆ. ಇದು ಸರ್ಫೇಸ್ ಆಗಿ ಎಲ್ಲಿರುತ್ತೆ ಅಷ್ಟೇ ಇದರ ಬೇರುಗಳು. ಸೊ ಕಳೆ ಯಾವ್ದು ತೆಗಿಬೇಕಂದ್ರೆ, ಒಂದು ಈ ಕಾಂಗ್ರೆಸ್ ಗಿಡ ಅಥವಾ ಯಾವುದಾದ್ರು ತುಂಬ ದೊಡ್ಡದಾಗುತ್ತೆ ನೋಡಿ ಅಂಥ ಕಳೆಗಳು, ಈ ಹುಲ್ಲು ಜಾತಿಯ ಕಳೆಗಳೆಲ್ಲ ಈ ಅರಣ್ಯ ಕೃಷಿಯಲ್ಲಿ ಅಥವಾ ಹಾರ್ಟಿಕಲ್ಚರಲ್ಲಿ ಅಷ್ಟು ದೊಡ್ಡ ಮ್ಯಾಟ್ರ್ ಆಗೋಲ್ಲ. ಅದೆಲ್ಲ ಎಲ್ಲಿ ಮ್ಯಾಟ್ರ್ ಆಗುತ್ತೆ ಅಂದರೆ ಟೊಮೆಟೊನೋ, ಕೋಸು ಅಥವಾ ಈ ಹೂವು ಈ ಥರ ಬೆಳೆದಾಗ ಅವು ಮ್ಯಾಟ್ರ್ ಆಗುತ್ತೆ ಅಷ್ಟೇ. ಸೊ ನೀವು ಕೂಡ ಆದರೆ ದಯವಿಟ್ಟು ಗಿಡ ಮರಗಳನ್ನು ಬೆಳೆಸಿ, ಅದರಿಂದ ನಿಮಗೂ ಕೂಡ ಒಳ್ಳೆಯ ಆದಾಯ ಸಿಗುತ್ತೆ. ಅದಾದ ನಂತರ ನೀವು ಕೂಡ ಫ್ಯೂಚರಲ್ಲಿ ಒಂದು ನೆಮ್ಮದಿಯನ್ನು ಕಂಡುಕೋಬೋದು. ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ಪರಿಸರಕ್ಕೆ ನಮ್ಮ ಕಡೆಯಿಂದ ಕೊಡುಗೆ ಇರುತ್ತೆ. ಸೊ ಮಿಸ್ ಮಾಡದೆ ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ.